ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 23ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶರಣಬಂಧುಗಳೇ, ನಾವು ಇದುವರೆಗೆ ತಾಮಸ ನಿರಸನ ಸ್ಥಳದ ವಚನಗಳನ್ನು ಕುರಿತ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ 100ನೇ ವಚನದವರೆಗೆ ನಾವು ಚಿಂತನೆಯನ್ನ ಮಾಡಿದ್ದೇವೆ. ತಾಮಸ ನಿರಸನ ಸ್ಥಳ ಅಂತಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ತಮಸ್ಸು ಅಂದ್ರೆ ಅಜ್ಞಾನ, ಅವುಗಳನ್ನ ಕಳೆದುಕೊಳ್ತಕ್ಕಂಥದ್ದು, ಅದು ತಾಮಸ ನಿರಸನ ಅಂತೇಳಿ ಹೇಳಿಸ್ಕೊತಾ ಇದೆ. ಗುರುವಿನಿಂದ ಲಿಂಗ ದೀಕ್ಷೆ ಆಗಿದೆ, ಜ್ಞಾನೋಪದೇಶ ಆಗಿದೆ, ಆದರೂ ಕೂಡ ಅರಿವು ಪ್ರಾಪ್ತ ಆಗಿದೆ ಮನಸ್ಸಿಗೆ. ಆದರೂ ಕೂಡ ತನ್ನ ಪೂರ್ವಾಶ್ರಮದ ಕ್ರಿಯೆ ಆಚಾರ ವಿಚಾರಗಳನ್ನ ಮನಸ್ಸು ಬಿಟ್ಟು ಬರ್ತಾ ಇಲ್ಲ. ಇಂಥ ಒಂದು ಸ್ಥಿತಿಗೆ ತಮಸ್ಸಿನ ಸ್ಥಿತಿ ಅಂತ ಕರಿತಾ ಇದ್ದಾರೆ, ಅಥವಾ ಅಜ್ಞಾನದ ಸ್ಥಿತಿ ಅಂತ ಕರಿತಾ ಇದ್ದಾರೆ. ಅದನ್ನ ಸಾಧಕ ಜೀವಿ ನಿರಸನ ಮಾಡಿಕೊಳ್ಳದೆ ಇದ್ದರೆ ಆತ ತನ್ನ ಸಾಧನೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಸ್ಪಷ್ಟ ಸಂದೇಶ. ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹ ಇದ್ರೆ ನಾವು ಇನ್ನು ಮುಂದೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ವಾಹಿನಿಯನ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಚಿಂತನೆಯನ್ನ ಪ್ರಾರಂಭ ಮಾಡೋಣ. 101ನೇ ವಚನ. ಕೂಸುಳ್ಳ ಸೂಳೆ ದನದಾಸೆಗೆ ಒತ್ತೆಯ ಕೊಂಡಡೆ, ಕೂಸಿಂಗಲ್ಲ ಭಜಗಂಗಲ್ಲ. ಕೂಸನೊಮ್ಮೆ ಸಂತ ಬಿಡುವಳು, ಭಜಗನೊಮ್ಮೆ ನೆರೆವಳು. ದನದಾಸೆ ಬಿಡದು ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ಒಬ್ಬ ವೇಶ್ಯೆಯ ಒಂದು ಚಿತ್ರಣವನ್ನ ರೂಪಿಸಿಕೊಟ್ಟಿದ್ದಾರೆ, ಚಿತ್ರಿಸಿಕೊಟ್ಟಿದ್ದಾರೆ. ಈ ಮನಸ್ಸಿನ ಮುಸುಕಿರ್ತಕ್ಕಂಥ ತಮಸ್ಸು, ಅಜ್ಞಾನ, ಅಂಧಕಾರ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿಯಾಗಿರುತ್ತೆ. ಒಂದು ವೇಶ್ಯೆಯ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಆಕೆ ವೇಶ್ಯೆಗೆ ಒಬ್ಬೊಂದು ಕೂಸಿದೆ, ಮಗು ಇದೆ, ಚಿಕ್ಕದಾದಂತ ಮಗು, ಅದು ಹಾಲು ಕುಡಿತಾ ಇರುತ್ತೆ. ಹಾಗೆ ಆಕೆ ಹತ್ರ ಬಂದಂತ ಒಬ್ಬ ವಿಟಪುರುಷ ಇರ್ತಾನೆ. ಈಗ ಆಕೆ ಈ ವಿಟಪುರುಷನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಮಗುವನ್ನು ಕೂಡ ಸಂತೈಸ್ಲಿಕ್ಕೆ ಆಗ್ತಾ ಇಲ್ಲ. ಅದು ಆ ಕಡೆ ಅಳ್ತಾ ಇದೆ, ಇವನು ಈ ಕಡೆ ಇಲ್ಲೊಬ್ಬ ಬಂದಿರ್ತಾನೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ. ಯಾಕೆ ಉದಾಹರಣೆ ಹೇಳ್ತಾ ಇದ್ದಾರೆ ಅಂದ್ರೆ, ದನದಾಸೆ ಬಿಡದು ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಹಣದಾಸೆಗೆ ಈ ರೀತಿ ಮಾಡಿದ್ರೆ ಆ ಕಡೆ ಮಗುನೂ ಇಲ್ಲ, ಈ ಕಡೆ ಇವನು ಇಲ್ಲ ಅನ್ನೋಂಥ ಪರಿಸ್ಥಿತಿ. ಹಾಗೆ ಇಲ್ಲಿ ಇದನ್ನ ಯಾಕೆ ತಗೊಂಡ್ ಬಂದು ಹೇಳ್ತಾ ಇದ್ದಾರೆ ಅಂತಂದ್ರೆ, ಲಿಂಗ ಭಕ್ತನಾದಂಥವನು ಈ ಕಡೆ ಗುರುವಿನಿಂದ ಉಪದೇಶವನ್ನ ಪಡೆದು ಲಿಂಗ ಭಕ್ತಿಯನ್ನ ಪ್ರತಿಪಾದನೆ ಮಾಡ್ಕೊಂಡು ಅದನ್ನ ಸಾಧನೆ ಮಾಡ್ಕೊಂಡು ಹೋಗಬೇಕು. ಲಿಂಗ ಭಕ್ತಿ ಅಂತಂದ್ರೆ ಇಷ್ಟಲಿಂಗ ಭಕ್ತಿ, ಇಷ್ಟಲಿಂಗ ಶ್ರದ್ಧೆ, ನಿಷ್ಠೆ ಅಂತ. ಈ ಕಡೆನೂ ಇಲ್ಲ ಆ ಕಡೆ ಸ್ಥಾವರನೂ ಇಲ್ಲ. ಈ ಕಡೆನೂ ಬರ್ತಾನೆ, ಇಲ್ಲ ಆ ಕಡೆ ಸ್ಥಾವರಕ್ಕೂ ಹೋಗ್ತಾನೆ. ಮತ್ತೊಂದು ಲಿಂಗಕ್ಕೂ ಮನಸ್ಸು ಎಳ್ಕೊಂಡು ಹೋಗ್ತಾ ಇದೆ, ಮತ್ತೊಂದು ಗುಡಿಗೂ ಮನಸ್ಸು ಎಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಇವರ ಉದಾಹರಣೆಯನ್ನ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ ಅಂತೇಳಿ. ಹೀಗಾಗುತ್ತೆ ನಿಮ್ಮ ಪರಿಸ್ಥಿತಿ ಅಂತ ಗುರು ಬಸವಣ್ಣನವರು ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ವಚನ 102ನೇ ವಚನ. ಎರದೆಲೆಯಂತೆ ಒಳಗೊಂದು ಹೊರಗೊಂದಾದಡೆ ಮೆಚ್ಚುವನೆ, ಬಾರದ ಭವಂಗಳ ಭರಿಸುವನಲ್ಲದೆ ಮೆಚ್ಚುವನೆ. ಅಘೋರ ನರಕವನ್ನು ಉಣಿಸುವಲ್ಲದೆ ಮೆಚ್ಚುವನೆ. ಉಡುವಿನ ನಾಲಿಗೆಯಂತೆ ಎರಡಾದಡೆ ಕೂಡಲ ಸಂಗಯ್ಯ ಮೆಚ್ಚುವನೆ. ಇಲ್ಲಿ ಎರಡು ಇರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ಇರ್ತಕ್ಕಂಥದ್ದು, ಎರಡೆರಡು ತರ ಮಾತಾಡೋದು. ಈ ಕಡೆ ಒಂದ್ಸರಿ ಈ ವಿಚಾರ, ಇಷ್ಟಲಿಂಗ ನಿಷ್ಠೆಯ ವಿಚಾರ ಬಂದಾಗ ಈ ತರ ಮಾತಾಡೋದು. ಇನ್ನ ಸ್ಥಾವರದ ಕುರಿತು ಮಾತನಾಡಕ್ಕೆ ಅಲ್ಲಾರಾದ್ರೂ ಜನ ಸಿಕ್ಕಿದ್ರೆ ಅಂದ್ರೆ ಆ ಕುರಿತು ಅದ್ರ ಪ್ರಕಾರ ಅದನ್ನ ಮಾತಾಡ್ಕೊಂಡು ಹೋಗೋದು. ಈ ಕಡೆ ಸಮಯ ಬಂದಾಗ ಈ ಕಡೆ, ಆ ಕಡೆ ಸಮಯ ಬಂದಾಗ ಆ ಕಡೆ. ಇದನ್ನ ನಾವು ಪ್ರತಿನಿತ್ಯ ನಮ್ಮ ಇಂದಿನ ಸಮಾಜದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಹಲವಾರು ಜನ ರಾಜಕೀಯ ನಾಯಕರಿರ್ಬೋದು, ಅಥವಾ ಸಾಮಾನ್ಯ ಜನರಿರ್ಬೋದು, ಮಠಾಧೀಶರಿರ್ಬೋದು, ಈ ಕಡೆ ಸಮಯ ಬಂದ್ರೆ ಈ ಕಡೆ ಬರ್ತಾರೆ, ಆ ಕಡೆ ಸಮಯ ಬಂದ್ರೆ ಆ ಕಡೆ ಓಡ್ತಾರೆ. ಈ ರೀತಿಯಾದಂತ ವಿಚಾರ. ಅದಕ್ಕೆ ಬಸವಣ್ಣವ್ರು ಅವತ್ತೇ ಹೇಳಿದರು 900 ವರ್ಷದ ಹಿಂದೆ ಏನಂತ, ಎರದೆಲೆಯಂತೆ ಒಳಗೊಂದು ಹೊರಗೊಂದಾದಡೆ ಮೆಚ್ಚುವನೆ ಅಂತ ಕೇಳ್ತಾ ಇದ್ದಾರೆ. ಒಂದು ಎರದೆಲೆ ಅಂದ್ರೆ ಅದು ಯಾವ ಎಲೆ ಗೊತ್ತಿಲ್ಲ. ಆ ಎಲೆ ಒಳಗೊಂದು ರೀತಿ ಇರುತ್ತೆ, ಅಂದ್ರೆ ಕೆಳಗೊಂದು ಭಾಗ, ಕೆಳಗಿನ ಭಾಗ ಮತ್ತೆ ಮೇಲಿನ ಭಾಗ ಬೇರೆ ಬೇರೆ ಇರುತ್ತೆ. ಆ ಎಲೆಯಂತೆ ಒಳಗೊಂದು ಹೊರಗೊಂದು ಆದ್ರೆ ಮೆಚ್ಚುವನೆ ಅಂತ ಕೇಳ್ತಾ ಇದ್ದಾರೆ. ಉಡುವಿನ ನಾಲಿಗೆಯಂತೆ ಎರಡಾದಡೆ ಕೂಡಲ ಸಂಗಯ್ಯ ಮೆಚ್ಚುವನೆ. ಎರಡು ನಾಲಿಗೆ ಅವನು ಅಂತ ಹೇಳ್ತಾರಲ್ಲ, ಹಾಗೆ ಎರಡು ರೀತಿಯ ನಾಲಿಗೆ ಇದ್ರೆ ಈ ಕಡೆಗಾದ್ರೆ ಈ ಕಡೆ, ಆ ಕಡೆ ಆದ್ರೆ ಆ ಕಡೆಗೆ, ಯಾವ ಕಡೆಗೂ ಒಂದು ನಿಷ್ಠೆ ಇಲ್ಲ, ಮನಸ್ಸಿನಲ್ಲಿ ದೃಢತೆ ಇಲ್ಲ. ಹೀಗಿದ್ದರೆ ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಸಾಧಕತ್ವವನ್ನ ಮೆರಿಬೋದೇ ಹೊರತು, ಸಮಯ ಸಾಧಕತ್ವ ಅಂತಂದ್ರೆ ಆ ಲೌಕಿಕದಲ್ಲಿ ಆ ಕ್ಷಣದಲ್ಲಿ ಏನೋ ಒಂದು ಉಪಯೋಗ ಆಗ್ಬೇಕಾಗಿರುತ್ತಲ್ಲ ಅದನ್ನ ಗಳಿಸ್ಬೋದೇ ಹೊರತು,
ನೀನು ಯಾವುದ ಉದ್ದೇಶ ಇಟ್ಕೊಂಡು ಇಲ್ಲಿ ಲಿಂಗ ದೀಕ್ಷೆಯನ್ನ ಜ್ಞಾನ ಸಂಸ್ಕಾರವನ್ನ ಪಡೆದುಕೊಂಡಿದ್ದೀಯಾ ಆ ದಿಕ್ಕಿನಲ್ಲಿ ಹೋಗಿ ನೀನು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಆತ್ಯಂತಿಕ ಸಿದ್ಧಿಯನ್ನು ಏನ್ ಗಳಿಸ್ಬೇಕು ಅಂತ ಇದ್ದೀಯಾ ಆ ಸಿದ್ಧಿ ಸಾಧನೆ ಆಗೋದಿಲ್ಲ ಯಾವಾಗ ಈ ರೀತಿಯ ಗುಣಗಳಿದ್ದರೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ತಮಸ್ಸಿನ ಗುಣ ಅಂತಕ್ಕಂಥದ್ದು. ಒಂದು ವಚನಕ್ಕೂ ಮತ್ತೊಂದು ವಚನಕ್ಕೂ ಭಿನ್ನತೆ ಇದೆ. ಮೊದಲನೇ ವಚನದಲ್ಲಿ ಧನದಾಸೆಯನ್ನ ಹೇಳಿದ್ರು, ಎರಡನೇ ವಚನದಲ್ಲಿ ಎರಡು ಬಾಯಿ ಎರಡು ನಾಲಿಗೆ ಇಟ್ಕೊಂಡು ಮಾತಾಡ್ತಕ್ಕಂಥ ವಿಚಾರವನ್ನ ಅದು ಕೂಡ ತಮಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. 103ನೇ ವಚನ, ಭಕ್ತರ ಕಂಡರೆ ಬೋಳರಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಯ, ಹಾರುವರ ಕಂಡರೆ ಹರಿನಾಮವೆನ್ನಿರಯ್ಯ, ಅವರವರ ಕಂಡರೆ ಅವರವರಂತೆ, ಸೂಳೆಗೆ ಹುಟ್ಟಿದವರ ತೋರದಿರಯ್ಯ, ಕೂಡಲ ಸಂಗಯ್ಯನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯ. ಈ ವಚನದಲ್ಲೂ ಕೂಡ ಹಿಂದಿನ ವಚನದಂತೆ ಎರಡು ಭಾವವನ್ನ, ಅಂದ್ರೆ ಇವ್ರನ್ನ ಕಂಡ್ರೆ ಇವ್ರ ತರ, ಅವರನ್ನ ಕಂಡ್ರೆ ಅವ್ರ ತರ. ಭಕ್ತರ ಕಂಡರೆ ಬೋಳರಪ್ಪರಯ್ಯ, ತಲೆ ಬೋಳಿಸ್ಕೊಂಡು ಅವ್ರ ತರ ಯಾವ್ದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರ ಜೊತೆ ಹೊರಟೋಗೋದು. ಇನ್ನ ಸವಣರ ಕಂಡರೆ ಬತ್ತಲೆ ಎಪ್ಪರೆಯ, ಬತ್ತಲೆ ಇರ್ತಕ್ಕಂಥ ಕೆಲವು ಸನ್ಯಾಸಿಗಳು ಇರ್ತಾರಲ್ಲ ಅವ್ರನ್ನ ಕಂಡ್ರೆ ಅವ್ರ ತರ ಇವರು ಬಟ್ಟೆ ಬಿಚ್ಚಾಕಿ ಹೊರಟೋಗ್ಬಿಡೋದು. ಯಾವ ಕಡೆಗೆ ಒಂದು ದೃಢತೆ ಇಲ್ಲ, ನಿಷ್ಠೆ ಇಲ್ಲ. ಆ ರೀತಿ ಇದ್ರೆ ಹೀಗಾಗುತ್ತೆ. ಕೂಡಲ ಸಂಗಯ್ಯನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬುವರು ಅಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡಲ ಸಂಗಮ ದೇವರ ಪೂಜಿಸಿ ಅಂತ ಹೇಳ್ತಾರೆ. ಕೂಡಲ ಸಂಗಯ್ಯನ ಪೂಜಿಸಿ ಅಂದ್ರೆ ಗುರು ಕೊಟ್ಟ ಇಷ್ಟಲಿಂಗ, ಆ ಇಷ್ಟಲಿಂಗವನ್ನ ಪೂಜಿಸಿ ಮತ್ತೆ ಅನ್ಯ ದೈವಕ್ಕೆ ಹೋಗ್ತೀನಿ ಅಂತಂದ್ರೆ ಅವ್ರನ್ನ ಅಜ್ಞಾನಿಗಳು ಅಂತ ಬಸವಣ್ಣನವರು ಕರೀತಾ ಇದ್ದಾರೆ. ಹಾಗಾಗಿ ಅದು ಕೂಡ ಇಲ್ಲಿ ತಮಸ್ಸಿನ ಒಂದು ಸ್ಥಿತಿ ಗುಣ ಅಂತ. ಮತ್ತೆ ಈಗ 104ನೇ ವಚನ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣೆಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ. ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗಂಡ ಶಿವಲಿಂಗ ಒಂದು ಮನೆಯವನ್ನ, ಒಂದು ಗೃಹವನ್ನ ಉದಾಹರಣೆಯಾಗಿ ತಗೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ಸಂಸಾರ. ಈ ಸಂಸಾರದಲ್ಲಿ ಏನಾಗಿದೆ, ಒಬ್ಬ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣೆಯ ಭಕ್ತಿ. ಅಂದ್ರೆ ಇಬ್ಬರದ್ದು ಕೂಡ ಬೇರೆ ಬೇರೆ ಆದಂತ ಭಕ್ತಿ ವಿಧಾನ, ನಂಬಿಕೆಗಳು, ಆಚಾರ ವಿಚಾರಗಳು ಎಲ್ಲವೂ ಭಿನ್ನವಾಗಿದ್ದಾವೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಇವನು ಲಿಂಗ ಪೂಜೆಯನ್ನ ಮಾಡಿ ಲಿಂಗ ಪ್ರಸಾದವನ್ನ ಕೊಳ್ತಾನೆ. ಹೆಂಡತಿ ಮಾರಿಮಸಣೆಯನ್ನ ಪೂಜೆ ಮಾಡಿ ಆಕೆ ಸುರೆಮಾಂಸವನ್ನ ಕೊಳ್ತಾ ಇದ್ದಾಳೆ. ಹೀಗಾದ್ರೆ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಇಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಭಾಂಡ ಭಾಜನ ಶುದ್ಧ, ಭಾಂಡ ಪಾತ್ರೆ, ಭಾಜನ ಅದರೊಳಗಡೆ ಮಾಡ್ತಕ್ಕಂಥ ಅಡಿಗೆ, ಇವೆಲ್ಲವೂ ಶುದ್ಧ ಇಲ್ಲದೆ ಇದ್ರೆ ಇಂಥವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಇದು ನಿಜವಾಗ್ಲೂ ಇದನ್ನ ಈ ಗಂಡ ಹೆಂಡತಿ ವಿಚಾರ ಹೇಳ್ತಾ ಇದ್ದಾರ ಈ ವಚನದಲ್ಲಿ, ಅಥವಾ ಬೇರೆ ಏನಾದ್ರು ಹೇಳಕ್ ಹೋಗಿದಾರ ಅಂತ ನೋಡಿದ್ರೆ ಇದು ಒಬ್ಬ ವ್ಯಕ್ತಿಯ ಅಂತರಂಗ ಮತ್ತೆ ಬಹಿರಂಗವನ್ನ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ಗಂಡ ಹೆಂಡತಿ ಅಂತಂದ್ರೆ ಇಲ್ಲಿ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣೆಯ ಭಕ್ತಿ ಅಂತ ಹೇಳ್ತಾರೆ. ಗಂಡ ಅಂದ್ರೆ ಇಲ್ಲಿ ಆಂತರಿಕ ವಿಚಾರ ಏನಿದೆಯಲ್ಲ, ಒಂದು ಮನಸ್ಸು ಅಥವಾ ಆಂತರಿಕವಾಗಿ ಆತ ವಿಚಾರ ಒಳ್ಳೇದಿದೆ, ಆದ್ರೆ ಆಚಾರ ಏನಾಗಿದೆ ಅಂತಂದ್ರೆ ಕೆಟ್ಟದಾಗಿ ಮಾಡ್ತಾ ಇದ್ದಾನೆ ಹೊರಗಡೆ ತೋರಿ, ಅಥವಾ ಆಚಾರ ಒಳ್ಳೇದಾಗಿ ಮಾಡ್ತಾ ಇದ್ದಾನೆ, ವಿಚಾರ ಕೆಟ್ಟದಿದೆ. ಹೀಗೆ ಒಟ್ಟು ಅಂತರಂಗ ಬಹಿರಂಗ ಎರಡೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ, ಹೇಳೋದೊಂದು ಮಾಡೋದೊಂದು ಅಂತ ಸರಳವಾಗಿ ಹೇಳ್ಬೇಕು ಅಂತಂದ್ರೆ. ಹಾಗಾಗಿ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಒಳಗೆ ಹೊರಗೆ, ಭಾಂಡ ಭಾಜನ ಅಂದ್ರೆ ಒಳಗೆ ಹೊರಗೆ, ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆ ಹೊರಗೆ ತೊಳೆದಂತೆ. ಹೆಂಡದ ಮಡಕೆಯನ್ನ ಒಳಗಡೆ ಎಲ್ಲ ಹೆಂಡ ತುಂಬಿಟ್ಟು ಹೊರಗಡೆ ನೀಟಾಗಿ ತೊಳೆದು ಅದಕ್ಕೆ ಡೆಕೋರೇಷನ್ ಮಾಡಿ ಇಟ್ರೆ ಹೆಂಗ್ ಕಾಣುತ್ತಾ ಹಂಗಾಗ್ತಾ ಇದೆ. ಒಳಗೆ ವಿನಯವಂತಿಕೆ ಕಾಣ್ತಾ ಇದೆ, ಒಳಗೆ ಹೊರಗೆ ಸದಾಚಾರ ಕಾಣ್ತಾ ಇದೆ, ವಿನಯವಂತಿಕೆ ಕಾಣ್ತಾ ಇದೆ, ಒಳಗೆ ಬರೀ ಸುರೆ ಮಾಂಸ, ಅದು ಇದು ಕೆಟ್ಟ ಗುಣಗಳೇ ವಿಚಾರಗಳೇ ತುಂಬಿಕೊಂಡಿವೆ. ಹಾಗಾದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ ಕೈತ ಏನು ಸಾಧ್ಯ ಆಗೋದಿಲ್ಲ ಮಾಡ್ಲಿಕ್ಕೆ. ಅಂದ್ರೆ ಯಾವ ಒಂದು ಗುರಿಯನ್ನ ಇಟ್ಕೊಂಡು ನೀನು ಹೋಗ್ತಾ ಇದೀಯಾ, ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡು ಗುರುವಿನ ಸಂಸ್ಕಾರವನ್ನ ಪಡ್ಕೊಂಡು ಹೋಗ್ತಾ ಇದೀಯಾ, ಆ ಸಂಸ್ಕಾರದ ಸಾಧನೆ ಅಥವಾ ಸಿದ್ಧಿ ನಿನಗೆ ಸಾಧ್ಯ ಇಲ್ಲ ಅಂತ ಗುರು ಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೊನೆಯ ವಚನ 105. ಹಾವಾಡಿಗನು ಮೂಕೊರತೆಯು ತನ್ನ ಕೈಯಲ್ಲಿ ಹಾವು, ಮಗನ ಮದುವೆಗೆ ಶಕುನವ ನೋಡ ಹೋಹಾಗ ಇದಿರಲೊಬ್ಬ ಮೂಕೊರತೆಯ ಕಂಡು, ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡ, ತನ್ನ ಸತಿ ಮೂಕೊರತಿ ತನ್ನ ಕೈಯಲ್ಲಿ ಹಾವು, ತಾನು ಮೂಕೊರೆಯ, ತನ್ನ ಭಿನ್ನವನರಿಯದೆ ಅನ್ಯರನೆಂಬ ಕೊನ್ನಿಯನೇನೆಂಬೆ ಕೂಡಲ ಸಂಗಮ ದೇವ. ಈ ವಚನ ಮತ್ತೆ ಬೇರೆ ಒಂದು ಇದಕ್ಕೆ ಶಿಫ್ಟ್ ಆಯ್ತು. ಇಲ್ಲಿ
ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿ ಇದುವರೆಗೂ ಬಂದಂತ ವಿಚಾರಗಳಲ್ಲಿ ಆಚಾರ ವಿಚಾರ ಅಥವಾ ಒಳಗೆ ಹೊರಗೆ ಶುದ್ಧ ಇರಬೇಕು, ಒಂದೇ ರೀತಿ ಇರಬೇಕು, ನಾಲಿಗೆ ಎರಡಿರಬಾರ್ದು ಅಂತಕ್ಕಂಥ ವಿಚಾರಗಳನ್ನ ಇಷ್ಟು 2-3 ವಚನಗಳನ್ನು ನೋಡಿದ್ವಲ್ಲ. ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ನಂಬಿಕೆಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಮೌಢ್ಯ ಯಾವ ರೀತಿ ನಮ್ಮಲ್ಲಿ ಇದೆಯಲ್ಲ, ಆ ಮೌಢ್ಯವು ಕೂಡ ಇಲ್ಲಿ ತಮಸ್ಸಿಗೆ ಬರ್ತಾ ಇದೆ, ಅಜ್ಞಾನಕ್ಕೆ ಬರ್ತಾ ಇದೆ. ಅದನ್ನ ಹೇಳ್ತಾರೆ, ಹಾವಾಡಿಗ ಮೂಕುರತಿ, ಅವರೇ ಅಂದ್ರೆ ಕುರೂಪಿ. ಮೂಕುರತಿ ಅಂದ್ರೆ ಕುರೂಪಿಯಾಗಿರ್ತಕ್ಕಂಥವ್ರು, ಮೂಗೆ ನೆಟ್ಟಗಿಲ್ಲ ಅಂತ ಹಾವಾಡಿಗ ಸಮಾಜದಲ್ಲಿದೆ. ಹಾವಾಡಿಗರನ್ನ ಎಲ್ಲಾದ್ರೂ ನೋಡಕ್ಕೋ ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಹಾವಾಡಿಗರು ಕಂಡ್ರೆ ಅಪಶಕನ ಅಂತಕ್ಕಂಥ ಒಂದು ಈ ಸಮಾಜದಲ್ಲಿ ಒಂದು ನಂಬಿಕೆ ಇದೆ, ಮೂಢನಂಬಿಕೆ. ಆ ನಂಬಿಕೆಯನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಅವರೇ ಹಾವಾಡಿಗ ಮೂಕುರತಿ, ಅವರು ತಮ್ಮ ಮಗನ ಮದುವೆಗೆ ಶಕುನ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಯಾರ ಹತ್ರ? ಒಬ್ಬ ಜ್ಯೋತಿಷಿ ಹತ್ರ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಹಂಗ ಹೋಗ್ಬೇಕಾದ್ರೆ ಅವ್ರ ಎದುರುಗಡೆಯಿಂದ ಯಾರು ಬರ್ತಾ ಇದ್ದಾರೆ? ಇನ್ನೊಬ್ಬ ಹಾವಾಡಿಗ ಮತ್ತೆ ಮೂಕುರತಿ, ಅವನ ಹೆಂಡತಿನೂ ಕೂಡ ಮೂಕುರತಿ, ಕುರೂಪಿ. ಅವರಿಬ್ರು ಎದುರುಗಡೆಯಿಂದ ಬರ್ತಾ ಇದ್ದಾರೆ. ಅವರನ್ನ ನೋಡಿ ಇವ್ರಿಗೆ ಅಪಶಕನ ಆಯ್ತಂತೆ. ಇವನು ಹಾವಾಡಿಗ, ಇವನ ಹೆಂಡತಿ ಮೂಕುರತಿ. ಎದುರುಗಡೆ ಬರೋನು ಕೂಡ ಹಾವಾಡಿಗ, ಅವನ ಹೆಂಡತಿ ಕೂಡ ಮೂಕುರತಿ. ಇಬ್ರು ಅವ್ರವ್ರ ಮಕ್ಕಳಿಗೆ ಇದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಜಾತಕ ನೋಡ್ಲಿಕ್ಕೆ, ಮದುವೆಗೆ ಲಗ್ನ ಫಿಕ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಇವ್ರು ಅವ್ರನ್ನ ನೋಡ್ತಾ ಇದ್ದಾರೆ, ಇವ್ರನ್ನ ನೋಡ್ತಾ ಇದ್ದಾರೆ. ಶಕುನ ಹೊಲ್ಲೆಂಬ ಏನ್ ಹೇಳ್ತಾ ಇದ್ದಾರೆ? ಶಕುನ ಹೊಲ್ಲೆಂಬ ಚದುರನ ನೋಡ. ಶಕುನ ಸರಿಯಾಗ್ಲಿಲ್ಲ ಅಂತೇಳಿ ಶಕುನದ ಮೇಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತನ್ನ ಭಿನ್ನವನರಿಯದೆ ಅನ್ಯರೆಂಬ ಕುನ್ಯನೇನೆಂಬೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನ ಕುನ್ನಿಗಳು ಅಂತ ಕರೀತಾ ಇದ್ದಾರೆ, ಈ ರೀತಿ ಮಾಡ್ತಕ್ಕಂಥ ಶಕುನವನ್ನ ನೋಡ್ತಕ್ಕಂಥವ್ರನ್ನ. ಇವೆಲ್ಲ ಮೂಢನಂಬಿಕೆಯ ಒಂದು ಪರಮಾವಧಿ. ಹಾಗಾಗಿ ಇಂಥವಕ್ಕೆ ಜೋತ್ ಬೀಳ್ಬೇಡಿ, ನೀವು ವೈಜ್ಞಾನಿಕ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು ಗುರು ಬಸವಣ್ಣನವರು ಈ ವಚನದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.